ಲಿಂಗರಾಜು ಪಾಟೀಲ್ ಅವರು ಶಿಸ್ತು ಸಮಿತಿಯ ಅಧ್ಯಕ್ಷರು, ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷರು. ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನೋಟಿಸ್ ಅನ್ನ ನೀವು ಇವತ್ತು ಜಾರಿ ಮಾಡಿದ್ರಿ ಸರ್. ಅಷ್ಟರಲ್ಲಿ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ. ನಿಮ್ಮ ಪಕ್ಷದ ನಾಯಕರಿದ್ದಾರೆ, ಮಾಜಿ ಸಚಿವರಿದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಅವರು ಹೇಳಿಕೆ ನಾವು ಆಡಿಯೋದು ನೋಡಿದೀನಿ, ನಾನು ಕೇಳಿದೀನಿ. ಅದು ನಿಜವೇ ಆಗಿದ್ದರೆ ಇದನ್ನ ಭಾರತೀಯ ಜನತಾ ಪಕ್ಷ ಒಪ್ಪೋದಿಲ್ಲ. ಮತ್ತು ಪಕ್ಷಕ್ಕೆ ಮುಜುಗರ ಆಗಿದ್ದರಿಂದ ಈಗ ನಮ್ಮ ಒಂದು ಎಲ್ಲ ಹಿರಿಯರ ಒಂದು ಚರ್ಚೆ ಮಾಡಿದಾಗ ಅದು ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದೀವಿ. ಅವರು 5 ದಿನಗಳ ಕಾಲ ಕೊಟ್ಟಿದ್ದೀನಿ. ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ನೋಡೋಣ. ನಂತರ ಮತ್ತು ಇದು ಸತ್ಯಾಸತ್ಯ ತನಿಖೆ ಆಗಲಿ, ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಸರ್, 5 ದಿನದ ಒಳಗೆ ಉತ್ತರವನ್ನ ಕೊಡಿ ಅಂತ ನೀವು ಕೇಳಿದಿರಿ. ಬಟ್ ಅವ್ರೀಗ ಅರೆಸ್ಟ್ ಆಗಿದ್ದಾರೆ. ಪಕ್ಷ ಮುನಿರತ್ನ ಅವರ ಪರವಾಗಿ ನಿಂತ್ಕೊಳ್ಳುತ್ತೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ಸರ್. ಅಂತರ ಕಾಯ್ದುಕೊಳ್ಳುತ್ತಾ ಹೇಗೆ? ನೋಡಿ, ನಾವು ನಮ್ಮ ಒಂದು ಸಿದ್ಧಾಂತದ ಪ್ರಕಾರ ಅದು ಆ ತರ ಆಗಿದ್ದ ಘಟನೆ ನಿಜವೇ ಆಗಿದ್ದರೆ ನಾವು ಒಪ್ಪಲ್ಲ. ಅವರು ಆಗಿಲ್ಲ, ಅದು ಫೇಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ನೋಡೋಣ, ಸತ್ಯಾಸತ್ಯತೆ ಹೊರಗೆ ಬರ್ಲಿ, ನೋಡೋಣ. ಅಂದ್ರೆ ನಿಮ್ಮ ಪ್ರಕಾರ ತಮ್ಮ ಇನೋಸೆನ್ಸ್ ನ ಖುದ್ದು ಮುನಿರತ್ನ ಅವರೇ ಪ್ರೂವ್ ಮಾಡ್ಕೋಬೇಕು? ಹೌದು, ವೆರಿಫೈ ಮಾಡ್ತೀನಿ ಅಂತ ಅಂದಿದ್ದಾರೆ ಅವರು. ನೋಡೋಣ, ಅವ್ರ ಉತ್ತರ ಬರ್ಲಿ. ಅಂದ್ರೆ ಅವ್ರ ಉತ್ತರ ಬರೋ ತನಕ ಮುನಿರತ್ನ ಅವರ ಪರವಾಗಿ ಪಕ್ಷ ನಿಲ್ಲೋದಿಲ್ಲ ಅಥವಾ ಅವ್ರ ಪರವಾಗಿ ಹೋರಾಟ ಕಿಳಿಯೋದಿಲ್ಲ ಹಾಗಿದ್ರೆ? ಇಲ್ಲ ಇಲ್ಲ, ಈಗ ನಾನು ಹೇಳೋದಿಷ್ಟೇ, ಅದು ಅವ್ರು ಮಾಡಿದ್ದು ನಿಜವೇ ಆಗಿದ್ದರೆ ಪಕ್ಷ ಅವ್ರ ಪರವಾಗಿ ನಿಲ್ಲಲ್ಲ. ಅದು ತಪ್ಪದು ಮಾಡಿದ್ದು. ಅದು ನಮ್ಗೆ ಸ್ಪಷ್ಟೀಕರಣ ಆಗ್ಲಿ. ಮತ್ತೀಗ ಸರ್ಕಾರ ಕೂಡ ಈಗ ದ್ವೇಷದ ಇದ್ರ ಹಿನ್ನೆಲೆಯೊಳಗೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಹೀಗಾಗಿ ಅವರು ತನಿಖೆ ಮಾಡ್ಲಿ, ಮತ್ತೆ ಹೊರಗೆ ಬಂದ್ಮೇಲೆ ಏನಾಗುತ್ತೆ ನೋಡೋಣ. ನಾವು ಮತ್ತೆ ನಮ್ದು ಹಿರಿಯರ ಜೊತೆ ಎಲ್ಲ ಮಾತಾಡಿ ತೀರ್ಮಾನ ಕೈಕೊಳ್ತೀವಿ. ಒಂದ್ ಅರ್ಧ ಗಂಟೆ ಹಿಂದೆ ಸರ್, ಅಂದ್ರೆ ಅರೆಸ್ಟ್ ಆಗೋದಕ್ಕೆ ಅರ್ಧ ಗಂಟೆ ಹಿಂದೆ ಖುದ್ದು ಮುನಿರತ್ನ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ಮಾತನಾಡುವಂತಹ ಟೈಮ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಕುಮ್ಮಕ್ಕಿಂದಾನೇ ಈ ರೀತಿ ದೂರು ದಾಖಲಾಗಿದೆ. ನನ್ನ ವಿರುದ್ಧ ವಿಡಿಯೋ ಸಿಡಿ ಸಿಗ್ಲಿಲ್ಲ ಅಂತ ಈ ಕಂಪ್ಲೇಂಟ್ ಕೊಡಿಸಿದ್ದಾರೆ, ಹೊಡ್ಸಿ ಬಡ್ಸಿ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತಂದ್ರು. ಅವರ ಈ ಆರೋಪದ ಪರ ಪಕ್ಷ ನಿಲ್ಲುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ನೋಡಿ, ನಿಮ್ ಪ್ರಶ್ನೆ ಒಪ್ಕೊಳ್ತೀನಿ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರ ಮೇಲೆ ಕಾಂಗ್ರೆಸ್ ಸೇಡ್ ತೀರಿಸ್ಕೊಳ್ತಾ ಇರೋದು ನಾವು ನೋಡ್ತಾ ಇದೀವಿ. ಅದರ ಭಾಗ ಇದು ಅಷ್ಟೇ ನಮ್ಮ ಅನಿಸಿಕೆ ಪ್ರಕಾರ. ಹೀಗಾಗಿ ಅದು ಅವರು ಹೇಳಿದ್ರಲ್ಲಿ ನಿಜ ಇರಬಹುದು. ಅದನ್ನ ನಾವು ಸತ್ಯಾಸತ್ಯತೆ ಏನಿದೆ ನಾವು ಕಂಡುಕೊಳ್ತೀವಿ. ಈಗ ಕಾಂಗ್ರೆಸ್ ಅವರು ಏನ್ ಕೇಸ್ ಹಾಕಿದ್ದಾರೆ ಅವರು ತನಿಖೆ ಮಾಡ್ಲಿ. ಖುದ್ದು ಮುನಿರತ್ನ ಅವರು ಅವರ ಇನೋಸೆನ್ಸ್ ಹೊರಗಡೆ ಬರೋ ತನಕ ಹಾಗಿದ್ರೆ ಪಕ್ಷ ಅವರಿಂದ ಅಂತರ ಕಾಯ್ದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಲಿಂಗರಾಜ್ ಪಾಟೀಲ್ ಅವರು ಹೇಳ್ತಿದ್ದಾರೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಇದು ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜು ಪಾಟೀಲ್ ಅವರ ಪ್ರತಿಕ್ರಿಯೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಇಫ್ ಇನ್ ಕೇಸ್ ಮುನಿರಾಜು ಅವರ ಆಡಿಯೋ ಏನ್ ವೈರಲ್ ಆಗ್ತಾ ಇದೆ, ಆ ಆಡಿಯೋ ವಿಡಿಯೋದಲ್ಲಿರೋದು ನಿಜಾನೇ ಆಗಿದ್ರೆ ಯಾವುದೇ ಕಾರಣಕ್ಕೂ ಪಕ್ಷ ಅದನ್ನ ಒಪ್ಪೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಲಿಂಗರಾಜು ಪಾಟೀಲ್ ಅವರು ಹೇಳಿದ್ರು. ಆಗ್ಲೇ ಛಲವಾದಿ ನಾರಾಯಣಸ್ವಾಮಿ ಪರಿಷತ್ ವಿಪಕ್ಷ ನಾಯಕ ಅವರು ಮಾತನಾಡುವಾಗ ಹೇಳಿದ್ದು ಕೂಡ ಅದನ್ನೇ. ಬಟ್ ಮುನಿರತ್ನ ಅವರು ಮಾಡ್ತಾ ಇರುವಂತಹ ಆರೋಪ ನಿಜ ಇರಬಹುದು, ರಾಜಕೀಯ ದ್ವೇಷಕ್ಕಾಗಿ ಇದನ್ನ ಮಾಡಿದ್ದಿರಬಹುದು. ಬಟ್ ಅವರು ಅವರ ಇನೋಸೆನ್ಸ್ ನ ಪ್ರೂವ್ ಮಾಡಬೇಕು. ಆ ಆಡಿಯೋದಲ್ಲಿ ಮಾತನಾಡಿರೋ ನಾನಲ್ಲ ಅನ್ನುವುದನ್ನ ಪ್ರೂವ್ ಮಾಡಬೇಕು, ಅಥವಾ ತಮ್ಮ ಇನೋಸೆನ್ಸ್ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅವರು ಸಾಕ್ಷಿಯನ್ನ ಕೊಡಬೇಕು, ನಮ್ಮ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಅದಾದ ನಂತರ ನಾವು ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಮುನಿರತ್ನ ಅವರ ಪರವಾಗಿ ಪಕ್ಷ ನಿಲ್ಲಬಾರದು ಅನ್ನುವಂಥ ನಿಲುವನ್ನ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರ ಮಾತುಗಳನ್ನ ಕೇಳುವಂತಹ ಸಂದರ್ಭದಲ್ಲಿ.